ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ಭಾನುವಾರ ಬೆಳಗ್ಗೆ ಆ್ಯಸ್ ಯೂಶುವಲ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಬೆಳಗ್ಗೆ ಒಂದು 5:30 5:45ಗೆ ಎದ್ಬಿಡ್ತೀನಿ. ಎದ್ದು ಫ್ರೆಶ್ ಅಪ್ ಆಗಿ ಆಮೇಲೆ ಟೆರೆಸ್ ಮೇಲೆ ಹೋಗಿ ಒಂದು ಹಾಫ್ ಅನ್ ಅವರ್ ಎಡೆ ಬಿಸಿಲು ಕಾಯಿಸ್ಕೊಂಡು ಇವಾಗ ಬಂದು ಮನೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾನು ಹೊಸ್ಲು ಮುಂದೆ ಕಾರಿಡಾರು ಮತ್ತು ಬಾಲ್ಕನಿಗಳು ಇವೆಲ್ಲ ಕಸ ಗುಡಿಸಿದ್ದಾಯಿತು. ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಬರ್ತಾ ಇದ್ದೀನಿ. ಟೆರೇಸ್ ಮೇಲೆ ಹೋಗಿ ಯಾವಾಗ್ಲೂ ಎಳೆ ಬಿಸಿಲು ಕಾಯಿಸೋದಕ್ಕೆ ಆಗೋದಿಲ್ಲ. ಯಾವತ್ತು ನಾನು ಪೂಜೆ ಮಾಡದೇ ಇರೋ ದಿನ ಇರುತ್ತೋ ಆವತ್ತು ನನಗೊಂದು ಸ್ವಲ್ಪ ಫ್ರೀ ಆಗಿರುತ್ತೆ. ಆವಾಗ ಹೋಗಿ ಟೆರೇಸ್ ಮೇಲೆ ಒಂದು ಹಾಫ್ ಅನ್ ಅವರು ಎಳೆ ಬಿಸಿಲು ಕಾಯಿಸ್ಕೊಂಡು ಬರ್ತೀನಿ. ಅಂದರೆ ಸೂರ್ಯೋದಯ ಆದಮೇಲೆ ಒಂದು 8 ಗಂಟೆವರೆಗೂ ಎಳೆ ಬಿಸಿಲು ಅನ್ನೋದು ಚೆನ್ನಾಗಿರುತ್ತೆ. ಅದಾದಮೇಲೆ ಸೂರ್ಯನ ಕಿರಣಗಳು ಅನ್ನೋದು ತುಂಬ ಶಾರ್ಪ್ ಆಗಿರುತ್ತಂತೆ. ಆವಾಗ ಬಿಸಿಲು ಕಾಯಿಸೋದ್ರಿಂದ ಡಿಹೈಡ್ರೇಷನ್ ಆಗುತ್ತೆ ಹೊರತು ನಮಗೆ ವಿಟಮಿನ್ ಡಿ ಅನ್ನೋದು ಸಿಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಬೆಳಗ್ಗೆ 8 ಗಂಟೆವರೆಗೂ ಎಳೆ ಬಿಸಿಲು ಕಾಯಿಸೋದ್ರಿಂದ ತುಂಬಾ ಒಳ್ಳೆಯದು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಇವಾಗ ಮನೆಯೆಲ್ಲ ಕಸ ಗುಡಿಸಿದ್ದಾಯಿತು. ಇವಾಗ ಬೆಡ್ಸ್ನೆಲ್ಲ ಹೋದ್ರಿ ಇವಾಗ ರೀಸೆಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ನಾನು ತಮ್ನೈಲಲ್ಲಿ ಮೆನ್ಷನ್ ಮಾಡಿರೋ ಟಾಪಿಕ್ ಬಗ್ಗೆ ಬಂದ್ಬಿಡೋಣ. ಸಂಡೇ ಆಫ್ಟರ್ನೂನ್ ನನಗೆ ನಮ್ಮ ಮನೆಗೆ ಹಳೆ ಕ್ಲೈಂಟ್ಸ್ ಒಬ್ಬರು ಬಂದಿದ್ದರು. ಅವರ ಲೈಫ್ ಸ್ಟೋರಿಯನ್ನು ಕೇಳಿ ನನಗೆ ತುಂಬಾ ಇನ್ಸ್ಪಿರೇಷನ್ ಆಯಿತು. ನಿಮಗೂ ಇದೊಂಥರ ಮೋಟಿವೇಶನ್ ಅನ್ಕೋಬೋದು, ಇನ್ಸ್ಪಿರೇಷನ್ ಅಂದ್ಕೊಳ್ಬೋದು, ನಿಮಗೂ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ಆ ಒಂದು ಸ್ಟೋರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 2010ನಲ್ಲಿ ಅವ್ರ ಮದುವೆ ಆಯ್ತಂತೆ. ಅವ್ರು ಬಂದು ಸಾಫ್ಟ್ವೇರ್ ಇಂಜಿನಿಯರು. ಅವ್ರ ವೈಫು BCom ಎಜುಕೇಷನ್ ಮಾಡ್ಕೊಂಡಿದ್ದಾರಂತೆ. ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಳ್ಳೋ ಬದಲಿಗೆ ಅವರು ತುಂಬ ಸಿಂಪಲ್ಲಾಗಿ ಮದುವೆ ಆದ್ರಂತೆ ರಿಜಿಸ್ಟ್ರೇಷನ್ ಆಫೀಸಲ್ಲಿ. ಆ ಮದುವೆ ಖರ್ಚೆಲ್ಲ ಉಳಿಸ್ಕೊಂಡು ಅವರ ಕ್ಲೋಸ್ ರಿಲೇಟಿವ್ಸು, ಕ್ಲೋಸ್ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೋ ಅವ್ರಿಗೆ ಒಂದು ಚಿಕ್ಕದಾಗಿ ರಿಸೆಪ್ಷನ್ ಮಾಡಿ ಮುಗಿಸ್ಕೊಂಡ್ರಂತೆ. ಆ ಮದುವೆಗೆ ಎಷ್ಟು ಖರ್ಚಾಗ್ತಾ ಇತ್ತೋ ಆ ಅಮೌಂಟ್ನೆಲ್ಲ ಉಳಿಸ್ಕೊಂಡಿದ್ರಲ್ವಾ, ಆ ಒಂದು ಅಮೌಂಟ್ನ ಅವರು ಒಂದು ಸ್ವಂತ ಫ್ಲ್ಯಾಟ್ ತಗೊಳ್ಳೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಂತೆ. ಅದೂ ಅವರು ಐರೇಜ್ ಅಪಾರ್ಟ್ಮೆಂಟಲ್ಲಿ ಒಂದು ಫ್ಲ್ಯಾಟನ್ನು ತಗೊಳ್ಳೋದಕ್ಕೆ ಹೋಗ್ಲಿಲ್ಲಂತೆ. ಮಾಮೂಲಿ ನಮ್ಮ ಥರ ಇರೋ ಒಂದು ಇಂಡಿವಿಜುವಲ್ ಅಪಾರ್ಟ್ಮೆಂಟಲ್ಲಿ ಒಂದು ಫ್ಲ್ಯಾಟನ್ನು ತೊಗೊಂಡ್ರಂತೆ. ಈ ಐಡಿಯಾಸ್ ಎಲ್ಲ ಅವ್ರ ವೈಫೇ ಹೇಳಿದ್ದಂತೆ. ಈ BCom BBM ಮಾಡಿರೋರು ಫೈನಾನ್ಸ್ ಅಡ್ವೈಸರ್ ಆಗಿ ಕೆಲಸಗಳು ಮಾಡ್ತಾರಲ್ವ, ಅದೇ ರೀತಿಯಾಗಿ ಅವ್ರ ಫ್ಯಾಮ್ಲಿಯಲ್ಲಿ ಅವ್ರ ವೈಫು ಈ ರೀತಿಯಾಗೆಲ್ಲ ಅಡ್ವೈಸ್ ಮಾಡಿದ್ರಂತೆ. ಮದುವೆಗೆ ಆಗೋ ಖರ್ಚು ಅಷ್ಟೇ, ಗ್ರ್ಯಾಂಡಾಗಿ ಏನಕ್ಕೆ ಮದುವೆ ಆಗಬೇಕು, ಮತ್ತು ನಾವು ಬಾಡಿಗೆ ಮನೆಯಲ್ಲಿ ಹೋಗಿ ಸಾಲಗಳು ಮಾಡಿಕೊಂಡು ಇದೆಲ್ಲ ಏನಕ್ಕೆ, ಸಿಂಪಲ್ಲಾಗಿ ಮದುವೆ ಆಗೋಣ, ನಮ್ಮ ಭವಿಷ್ಯ ನಮ್ಮ ಜೀವನ ಅಂತಂದ್ಬಿಟ್ಟು ಅವರೇ ಐಡಿಯಾ ಮಾಡಿ ಸಿಂಪಲ್ಲಾಗಿ ಮದುವೆ ಆಗಿ ಆ ಮದುವೆ ಖರ್ಚನ್ನೆಲ್ಲ ಅವರು ತೊಗೊಂಬಂದು ಒಂದು ಸ್ವಂತ ಮನೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಂತೆ. ಆಮೇಲೆ ಅವ್ರಿಗೊಂದು ಕನಸಿತ್ತಂತೆ, ನಾನು ಒಬ್ಬ ಒಳ್ಳೆ ಗೃಹಿಣಿ ಆಗಿರಬೇಕು ಅಂತಂದ್ಬಿಟ್ಟು. ಅದೇ ರೀತಿಯಾಗಿಯೇ ಇದ್ರಂತೆ. ಇನ್ನು ಅವ್ರ ಹಸ್ಬೆಂಡು ಜಾಬ್ನ ಕಂಟಿನ್ಯೂ ಮಾಡ್ತಾ ಇದ್ರಂತೆ. ಒಂದು 3 ಇಯರ್ಸ್ ಆದಮೇಲೆ ಅವ್ರಿಗೊಂದು ಗಂಡು ಮಗು ಆಯ್ತಂತೆ. ಆಮೇಲೆ ಅವ್ರಿಗೆ ಮಗು ಆಗಿ 1 ವರ್ಷ ಆದಮೇಲೆ ಅವರೊಂದು ಸೈಟನ್ನು ತೊಗೊಂಡ್ರಂತೆ, 60-40 ಸೈಟನ್ನು ತೊಗೊಂಡ್ರಂತೆ. ಅವರ ರಿಲೇಟಿವ್ಸ್ ಎಲ್ಲ ಅಂದ್ಕೊಳ್ತಾ ಇದ್ರಂತೆ ಇನ್ನೇನು ಒಂದು ಡುಪ್ಲೆಕ್ಸ್ ಮನೆನೋ ಟ್ರಿಪ್ಲೆಕ್ಸ್ ಮನೆನೋ ಕಟ್ಟಿಸ್ಬಿಡ್ತಾರೆ ಅಂತ ಅಂದ್ಕೊಳ್ತಾ ಇದ್ರಂತೆ. ಆದರೆ ಅವ್ರ ವೈಫು ಅದಕ್ಕೆ ಒಪ್ಪಲಿಲ್ಲಂತೆ. ಇಲ್ಲ ಡುಪ್ಲೆಕ್ಸ್ ಮನೆ ಟ್ರಿಪ್ಲೆಕ್ಸ್ ಮನೆ ಅದೆಲ್ಲ ಏನೂ ಬೇಡ ಅಂತಂದ್ಬಿಟ್ಟು ಅವರು ರೆಂಟೆಡ್ ಪರ್ಪಸ್ಗೋಸ್ಕರ ಎಲ್ಲ ರೆಂಟೆಡ್ ಮನೆಗಳನ್ನು ಮಾಡಿದ್ರಂತೆ. ಆ ಒಂದು ಸೈಟಲ್ಲಿ ಒಂದು 8 2 BHKಗಳು ಬರೋ ರೀತಿಯಾಗಿ ಅವ್ರು ಪ್ಲ್ಯಾನ್ ಮಾಡಿಸ್ಕೊಂಡ್ರಂತೆ. ನನ್ನ ಹಸ್ಬೆಂಡ್ ಎಲ್ಲಿ ಅವರು ಹಳೆ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ರಲ್ವಾ ಅಲ್ಲಿ ಪ್ಲ್ಯಾನನ್ನು ಹಾಕ್ಸ್ಕೊಂಡ್ರಂತೆ. ಅದೇ ರೀತಿಯಾಗಿಯೇ ಮನೆ ಕಟ್ಟಿದ್ರಂತೆ. ಮನೆ ಕಟ್ಟಬೇಕಾದ್ರೇ ಫ್ಲ್ಯಾಟನ್ನು ಸೇಲ್ ಮಾಡಿದ್ರಂತೆ. ಇನ್ನೇನು ಲಾಸ್ಟ್ ಎಂಡಿಂಗ್ ಟೈಮಲ್ಲಿ ಫ್ಲ್ಯಾಟನ್ನು ಸೇಲ್ ಮಾಡಿ ಅವರು ಆ ಒಂದು ಸೈಟಲ್ಲಿ 8 2 BHK ಮನೆಗಳನ್ನು ಕಟ್ಸಿದ್ರಲ್ವಾ, ಅದರಲ್ಲಿ ಒಂದು 2 BHK ಮನೆಯಲ್ಲಿ ಅವರಿದ್ರಂತೆ. ಇನ್ನು 7 2 BHK ಮನೆಗಳನ್ನು ರೆಂಟ್ ಕೊಟ್ರಂತೆ. ಏನಿಲ್ಲ ಅಂದರೆ ಆವಾಗ 1 lakh ಮೇಲೇ ರೆಂಟ್ ಬರ್ತಾ ಇತ್ತಂತೆ. ಆವಾಗೆಲ್ಲ ತುಂಬ ಕಡಿಮೆನೇ ಬರ್ತಾ ಇತ್ತಂತೆ. 15ಗೇನೋ ಅವರು ಆ ಒಂದು ಬಿಲ್ಡಿಂಗಿಗೆ ಹೋಗಿದ್ದಂತೆ. ಅದಾದಮೇಲೆ ಮತ್ತೆ ಈ ರೆಂಟು ಬರ್ತಿತ್ತು. ಅದಾದಮೇಲೆ ಅವ್ರ ಹಸ್ಬೆಂಡು ಜಾಬ್ ಮಾಡ್ತಿದ್ರಲ್ವ, ಆ ಒಂದು ಅಮೌಂಟ್ನೆಲ್ಲ ಮತ್ತೆ ಸೇವಿಂಗ್ಸನ್ನು ಮಾಡಿಕೊಂಡು ಮತ್ತೆ 60-40
ಫಾರ್ಟಿ ಸೈಟೇ ತಗೊಂಡ್ರಂತೆ. ಆವಾಗೆಲ್ಲ ಮತ್ತೆ ಅವರು ರಿಲೇಟಿವ್ಸ್ ಅಂದ್ಕೊಳ್ತಾ ಇದ್ರಂತೆ ಇವಾಗ ಈ ಸೈಟಲ್ಲಿ ಡೂಪ್ಲೆಕ್ಸೋ ಇಲ್ಲಾಂತಂದರೆ ತ್ರಿಪ್ಲೆಕ್ಸೋ ಕಟ್ಟಿಸ್ತಾರೆ ಅಂತ ಅಂದ್ಕೊಳ್ತಾ ಇದ್ರಂತೆ. ಆವಾಗಲೂ ಅಷ್ಟೇ ಅಂತೆ, ಅವರು ಆ ಸೈಟಲ್ಲಿ ಡೂಪ್ಲೆಕ್ಸು ತ್ರಿಪ್ಲೆಕ್ಸು ಮನೆಯನ್ನು ಕಟ್ಸೋದಕ್ಕೆ ಹೋಗಲಿಲ್ಲಂತೆ. ಮತ್ತೆ ರೆಂಟ್ ಪರ್ಪಸ್ಗೋಸ್ಕರನೇ 2 BHK ಮನೆಗಳು ಒಂದು 8 ಬರೋ ರೀತಿಯಾಗಿಯೇ ನನ್ನ ಹಸ್ಬೆಂಡ್ ಅಲ್ಲೇ ಆಫೀಸಲ್ಲೇ ಅವರು ಹಳೆ ಆಫೀಸಲ್ಲೇ ವರ್ಕ್ ಮಾಡ್ತಿದ್ರಂತೆ. ಮತ್ತೆ ಇನ್ನೊಂದು ಪ್ಲ್ಯಾನನ್ನು ಅದೇ ರೀತಿಯಾಗಿಯೇ ಹಾಕ್ಸ್ಕೊಂಡ್ರಂತೆ. ಮತ್ತೆ ರೆಂಟ್ ಪರ್ಪಸ್ಗೋಸ್ಕರನೇ ಬಿಟ್ಬಿಟ್ರಂತೆ ಆ ಒಂದು ಸೈಟನ್ನು. ಅದಾದಮೇಲೆ ರೆಂಟ್ಗಳೆಲ್ಲ ಜಾಸ್ತಿ ಆಯ್ತಂತೆ. 2 ಬಿಲ್ಡಿಂಗ್ಸಲ್ಲಿ ರೆಂಟ್ ಬರ್ತಾ ಇತ್ತಂತೆ. ಅದಾದಮೇಲೆ ಇವ್ರ ಹಸ್ಬೆಂಡು ಜಾಬ್ ಮಾಡ್ತಿದ್ರಲ್ವ, ಅದೆಲ್ಲ ಸೇರಿಕೊಂಡು ಇನ್ನೂ ಒಂದು 60-40 ಸೈಟನ್ನು ತಗೊಂಡ್ರಂತೆ. ಅದು ಬಂದುಬಿಟ್ಟು ನಾವು ಮದುವೆ ಆಗಿದ್ದು ಹೊಸದ್ರಲ್ಲಿ. ಆವಾಗ ನನ್ನ ಹಸ್ಬೆಂಡ್ ಓನ್ ಬಿಸ್ನೆಸ್ ಮಾಡ್ತಿದ್ರು, ಸ್ವಂತವಾಗಿ ಅವರೇ ಕೆಲಸ ಮಾಡಬೇಕು ಅಂತಂದು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಆವಾಗ ಹೊಸದ್ರಲ್ಲಿ ಹಾಕ್ಸ್ಕೊಂಡಿದ್ರು, ಒಂದು 19 ಅಂತ ಅಂದ್ಕೊಳ್ತೀನಿ. ಆವಾಗ ಹಾಕ್ಸ್ಕೊಂಡಿದ್ರು ಪ್ಲ್ಯಾನನ್ನು. ಆವಾಗ ಅದೇ ರೀತಿಯಾಗಿ ರೆಂಟ್ ಪರ್ಪಸ್ಗೋಸ್ಕರನೇ 2 BHK ಮನೆಗಳು 60-40 ಸೈಟಲ್ಲಿ ಒಂದು 8 ಮನೆ ಇದೇ ರೀತಿಯಾಗಿಯೇ ಪ್ಲ್ಯಾನ್ ಮಾಡಿಸ್ಕೊಂಡು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡ್ರು. ನೆಕ್ಸ್ಟ್ ಆಮೇಲೆ ಅವ್ರು ಮಾತ್ರ ಫಸ್ಟು ಯಾವ ಬಿಲ್ಡಿಂಗ್ ಕಟ್ಟಿದ್ರು ಅದರಲ್ಲೇ 2 BHK ಮನೆಯಲ್ಲೇ ಇದ್ರಂತೆ. ನೆಕ್ಸ್ಟ್ ಇವಾಗ ರೀಸೆಂಟಾಗಿ ಮತ್ತೆ ಒಂದು 60-40 ಸೈಟನ್ನು ತಗೊಂಡಿದ್ದಾರಂತೆ ಲಾಸ್ಟ್ ಇಯರ್ ಏನೋ. ಇವಾಗ ಅವ್ರಿಗೆ ಅನಿಸ್ತಾ ಇದೆ ಅಂತೆ ಸಾಕು ನಮಗೆ 3 ಬಿಲ್ಡಿಂಗಲ್ಲೂ ನಮಗೆ ರೆಂಟ್ಗಳು ಬರ್ತಾ ಇದೆ, ಏನಿಲ್ಲ ಅಂತಂದರೂ ಒಂದು 10 lakhs ಏನೋ ರೆಂಟ್ಗಳೇ ಬರ್ತಾ ಇದೆ ಅಂತೆ. 32 ಮನೆ 2 BHK ಮನೆಗಳಿದೆ ಅಂತೆ, ರೆಂಟ್ಗಳು ಬರ್ತಾ ಇದೆ. ಸಾಕಿನ್ನು ನಮಗೆ ಇವಾಗ ನಾವು ಸ್ವಂತ ಒಂದು ಮನೆ ಮಾಡ್ಕೊಳ್ಳೋಣ, ಆಸೆಗೆ ಮಿತಿ ಇರೋದಿಲ್ಲ, ಸಾಕಿಷ್ಟು ಜೀವನಕ್ಕೆ. ನಾಳೆ ಬೆಳಗ್ಗೆ ಜಾಬ್ ಹೋದ್ರೂ ನಮಗೆ ಚಿಂತೆ ಇರೋದಿಲ್ಲ, ಆರಾಮಾಗಿ ನಾವು ಬಲಗೈಯಲ್ಲಿ ಖರ್ಚು ಮಾಡ್ತಾ ಇದ್ದೀವಿ ಅಂತಂದರೆ ಎಡಗೈಯಲ್ಲಿ ಆರಾಮಾಗಿ ಬರ್ತಾ ಇದೆ ಅಂತಂದ್ಬಿಟ್ಟು ಇವಾಗ ಒಂದು ಚೆನ್ನಾಗಿರೋ ಮನೆಯನ್ನು ಕಟ್ಟಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಇವಾಗ ನನ್ನ ಹಸ್ಬೆಂಡ್ ಹತ್ರ ಬಂದುಬಿಟ್ಟು ಒಂದು ತ್ರಿಪ್ಲೆಕ್ಸ್ ಮನೆಗೆ ಪ್ಲ್ಯಾನನ್ನು ಹಾಕ್ಸ್ಕೊಳ್ತಾ ಇದ್ದಾರಂತೆ. ನಿಜವಾಗ್ಲೂ ಇಂಥವರ ಲೈಫ್ ಸ್ಟೋರಿಯನ್ನು ಕೇಳಿದಾಗ ನಮಗೊಂಥರ ಮೋಟಿವೇಶ್ನಲ್ ಥರ ಅನಿಸುತ್ತೆ ಅಲ್ವಾ, ಮತ್ತು ಇನ್ಸ್ಪಿರೇಷನ್ ಥರ ಅನಿಸುತ್ತೆ ಅಲ್ವಾ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಇವರು ಝೀರೋಯಿಂದ ಇವತ್ತು ಈ ಮಟ್ಟಿಗೆ ಬೆಳೆದಿದ್ದಾರಲ್ವಪ್ಪ ಅಂತಂದ್ಬಿಟ್ಟು. ಅದಕ್ಕೆ ಹೇಳ್ತಾರಲ್ವಾ, ನಮಗೆ ಕಡಿಮೆ ಆದಾಯ ಬಂದರೂ ಸಹಿತ ಬುದ್ಧಿವಂತಿಕೆ ಮಾಡಿದರೆ ನಾವು ಶ್ರೀಮಂತರಾಗಿ ಬೆಳೆಯಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತಂದ್ಬಿಟ್ಟು ನನಗನ್ನಿಸ್ತು. ಅವರ ಜೀವನದ ಒಂದು ಸ್ಟಾರ್ಟಿಂಗ್ ಹೆಜ್ಜೆಯನ್ನು ಇಟ್ರಲ್ವಾ, ಅದೇ ತುಂಬ ಒಳ್ಳೆ ಡಿಸಿಷನ್ ಅಂತ ನನಗನ್ನಿಸ್ತು. ಅವರೇನಾದರೂ ಮದುವೆಗೆ ದುಬಾರಿ ಖರ್ಚು ಮಾಡಿ ಗ್ರ್ಯಾಂಡಾಗಿ ಮದುವೆ ಆಗಿ ಅದಾದಮೇಲೆ ಅವರು ಮತ್ತೆ ರೆಂಟ್ ಮನೆಯನ್ನು ಹುಡ್ಕೊಂಡು ರೆಂಟ್ ಕಟ್ತಾ ಅವರು ಜೀವನವನ್ನು ಸಾಗಿಸಿದ್ದಾರೆ ಅಂತಂದರೆ ಅವರು ಈ ಮಟ್ಟಿಗೆ ಬೆಳೀತಾ ಇರಲಿಲ್ವೇನೋ. ಆವಾಗಲೇ ಅವರು ಒಂದು ಒಳ್ಳೆ ಡಿಸಿಷನನ್ನು ತಗೊಂಡಿದ್ದಾರೆ ಅಂತಂದ್ಬಿಟ್ಟು ನನಗನ್ನಿಸ್ತು. ಈ ಒಂದು ಸ್ಟೋರಿಯನ್ನು ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ಶ್ರೀಮಂತರು ಯಾವಾಗಲೂ ಅಷ್ಟೇ ಇದೇ ರೀತಿಯಾಗಿಯೇ ಯೋಚನೆ ಮಾಡೋದು. ಅವರ ಹಿಂದಿನ ಜೀವನ ಇದೇ ರೀತಿಯಾಗಿಯೇ ಇರುತ್ತೆ. ಅವರು ಅಷ್ಟು ಈಸಿಯಾಗಿ ಪಾಪ ಮೇಲಕ್ಕೆ ಬಂದಿರೋದಿಲ್ಲ. ಅವರು ಇದೇ ರೀತಿಯಾಗಿಯೇ ಎಫರ್ಟನ್ನು ಹಾಕಿರ್ತಾರೆ. ಅವರು ಸ್ಟಾರ್ಟಿಂಗಲ್ಲಿ ಅಂದರೆ ಅವ್ರ ಮದುವೆ ಆದ ಸ್ಟಾರ್ಟಿಂಗಲ್ಲಿ ತುಂಬಾ ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದಾರಂತೆ. ಅವರು ಯಾರಿಗೋ ತೋರಿಸ್ಕೊಳ್ಳೋದಕ್ಕೋಸ್ಕರ ಅಂತಂದ್ಬಿಟ್ಟು ಐರೇಸ್ ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟನ್ನು ತೊಗೊಳೋದಕ್ಕೆ ಹೋಗಲಿಲ್ಲಂತೆ. ಮಾಮೂಲಿ ಇಂಡಿವಿಜುವಲ್ ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟನ್ನು ತಗೊಂಡ್ರಂತೆ. ಅಲ್ಲಿಂದ ಅವ್ರ ಜೀವನ ಶುರುವಾಯಿತಂತೆ. ಕೆಲವೊಂದಿಷ್ಟು ಸಾಲಗಳನ್ನು ಮಾಡ್ಕೊಂಡಿದ್ರಂತೆ. ಅದನ್ನೆಲ್ಲ ತೀರಿಸ್ಕೊಂಡು ಹಂತ ಹಂತವಾಗಿ ಅವರು ಈ ರೀತಿಯಾಗಿ ಇವತ್ತಿಗೆ ಅಂದರೆ ಅವ್ರ ಮದುವೆ ಆಗಿ ಎಷ್ಟು 2010 ಅಂತಂದರೆ 15 years ಆಗಿದೆ ಅಷ್ಟೇ. 15 yearsಲ್ಲಿ ಅವರು ಇಷ್ಟೊಂದೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗಿದ್ದಾರೆ ಅಂತಂದರೆ ನಮ್ಮಂಥವ್ರಿಗೆಲ್ಲ ಒಂಥರ ಇನ್ಸ್ಪಿರೇಷನ್ ಅಲ್ವಾ. ಈ ಒಂದು ಮೋಟಿವೇಶ್ನಲ್ ಮಾತುಗಳನ್ನು ಮುಂದೆ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ವ್ಲಾಗ್ ಬಂದ್ಬಿಡೋಣ, ತುಂಬ ದೂರನೇ ಬಂದುಬಿಟ್ಟಿದ್ದೀವಿ. ಬೆಳಗ್ಗೆ ಬೆಡ್ನೆಲ್ಲ ರಿಸೆಟ್ ಮಾಡಿದ್ದಾದಮೇಲೆ ಇನ್ನು ಟಿಫನ್ ಮಾಡೋದಕ್ಕಿಂತ ಮುಂಚೆ ಫ್ರಿಜ್ನೆಲ್ಲ ಒಂದ್ಸಲ ಒರೆಸ್ದೆ. ಅದಾದಮೇಲೆ ಇನ್ನು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಡು ಇನ್ನು ಬಟ್ಟೆಗಳು ವಾಶ್ಗೆ ಹಾಕೋದಿತ್ತು. ಆ ಬಟ್ಟೆಗಳನ್ನೆಲ್ಲ ವಾಶ್ಗೆ ಹಾಕಿ ಇನ್ನು ಪಾತ್ರೆಗಳೆಲ್ಲ ಜೋಡಿಸಿ ಅದಾದಮೇಲೆ ಟಿಫನ್ಗೆ ಅಂತಂದ್ಬಿಟ್ಟು ಕ್ಯಾರೆಟ್ ರೈಸನ್ನು ಮಾಡಿದೆ. ಕ್ಯಾರೆಟ್ ರೈಸನ್ನು ಮಾಡಿ ಆ ಟಿಫನ್ ತಿಂದು ಇನ್ನು ಬಟ್ಟೆಗಳೆಲ್ಲ ವಾಶ್ ಆಗಿತ್ತು. ಆ ಬಟ್ಟೆಗಳನ್ನೆಲ್ಲ ತೊಗೊಂಡೋಗಿ ಸ್ಟ್ಯಾಂಡ್ ಮೇಲೆ ಒಣಗಾಕಿ ಟೀ ಮಾಡಿ ಕುಡಿದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅದಾದಮೇಲೆ ಇನ್ನು ಮಧ್ಯಾಹ್ನಕ್ಕೆ ಕ್ಯಾರೆಟ್ ರೈಸ್ ಒಂದು ಸ್ವಲ್ಪ ಇತ್ತು. ಇನ್ನು ಈ ಸಮ್ಮರಲ್ಲಿ 3 ಟೈಮು ತಿನ್ನೋದಕ್ಕೆ ಅಷ್ಟಾಗಿ ಇಷ್ಟ ಆಗೋದಿಲ್ವಲ್ಲ, ಅದಕ್ಕೆ ನನ್ನ ಹಸ್ಬೆಂಡ್ಗೆ ಹೇಳಿದೆ ಮೊಸರು ಪಾಕೆಟನ್ನು
ತೊಗೊಂಬನ್ನಿ, ಒಂದು ಸ್ವಲ್ಪ ಕ್ಯಾರೆಟ್ ರೈಸ್ ಇದೆ, ಒಂದು ಸ್ವಲ್ಪ ಮೊಸರನ್ನ ಮಾಡ್ತೀನಿ ಅಂತ ಹೇಳಿದೆ. ಸರಿ ಆಯಿತು ಅಂತಂದ್ಬಿಟ್ಟು ಅವರು ಮೊಸರು ಪ್ಯಾಕೆಟನ್ನು ತೊಗೊಂಬಂದರು. ಕ್ಯಾರೆಟ್ ರೈಸ್ ಒಂದು ಸ್ವಲ್ಪ ಇತ್ತು, ಮೊಸರನ್ನ ಮಾಡಿಕೊಂಡು ಊಟ ತಿಂದು ಪಾತ್ರೆಗೆಲ್ಲ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಆಮೇಲೆ ಒಂದು ಹಾಫ್ ಅನ್ ಅವರು ಕೂತ್ಕೊಂಡು ರೆಸ್ಟ್ ಮಾಡಿದೆ. ಇನ್ನು ಎಲ್ಲ ಕೆಲಸ ಮುಗ್ದಿತ್ತಲ್ವಾ. ಇವಾಗ ಸಮ್ಮರ್ ಆಗಿರೋದ್ರಿಂದ ಫ್ಯಾನುಗಳೆಲ್ಲ ಓಡ್ತಾನೆ ಇರುತ್ತೆ 24 ಅವರ್ಸು. ಇನ್ನು ಫ್ಯಾನುಗಳ ಮೇಲೆ ಧೂಳಂತೂ ಕೂತ್ಕೊಂಡಿರುತ್ತೆ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಹಾಲಲ್ಲಿ ರೂಮ್ಸಲ್ಲೆಲ್ಲ ಫ್ಯಾನುಗಳು ಓಡ್ತಾ ಇದ್ದರೆ ಆ ಒಂದು ಹಬೆನ ಫ್ಯಾನುಗಳು ಎಳ್ಕೊಳ್ಳುತ್ತಲ್ವಾ, ಎಳ್ಕೊಂಡು ಧೂಳು ಜಾಸ್ತಿ ಇರುತ್ತೆ. ಹಾಗಾಗಿ ಫ್ಯಾನುಗಳೆಲ್ಲ ಧೂಳಾಗಿದೆ ಅಂತಂದ್ಬಿಟ್ಟು 4 ಫ್ಯಾನುಗಳನ್ನು ಓಡಿಸೋಣ ಅಂತಂದ್ಬಿಟ್ಟು 4 ಫ್ಯಾನುಗಳನ್ನು ಓಡಿಸ್ಕೊಂಡು ಬರ್ತಾ ಇದ್ದೀನಿ. ನನಗಂತೂ ಮನೆಯಲ್ಲಿ ಎಲ್ಲ ಕೆಲಸಗಳು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಬೇಕು, ಅದೇ ರೀತಿಯಾಗಿಯೇ ಮಾಡ್ತಾ ಇರ್ತೀನಿ. ಕೆಲಸಗಳೆಲ್ಲ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಅದಾದಮೇಲೆ ಏನಾದರೂ ಒಂದು ಕೆಲಸನ ಹುಡುಕೊಂಡು ಆ ಕೆಲಸನ ಮಾಡ್ತಾ ಇರ್ತೀನಿ. ಸುಮ್ಮನೆ ಕೂತಿದ್ದೀವಿ ಅಂತಂದರೆ ಅದೊಂದು ಇದೊಂದು ಅಂತಂದ್ಬಿಟ್ಟು ಏನೇನೋ ಯೋಚನೆಗಳು ಬರ್ತಾ ಇರುತ್ತೆ ಬೇಡದೇ ಇರೋ ವಿಷಯಗಳ ಮೇಲೆ ಎಲ್ಲ. ಹಾಗಾಗಿ ಈ ರೀತಿಯಾಗಿ ಯಾವುದಾದ್ರೂ ಕೆಲಸದ ಮೇಲೆ ಬ್ಯುಸಿ ಆದರೆ ನಾವು ಕೆಲಸನೂ ಮುಗಿಸ್ಕೊಳ್ತೀವಿ ಮತ್ತು ನಮ್ಮ ಮೈಂಡೂ ಫ್ರೀ ಆಗಿರುತ್ತೆ. ಅದೇನೋ ಒಂದು ಗಾದೆ ಮಾತನ್ನು ಹೇಳ್ತಾ ಇರ್ತಾರಲ್ವ, ಎಂಟಿ ಬ್ರೈನ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಂದ್ಬಿಟ್ಟು. ಹಾಗಾಗಿ ನೆಕ್ಸ್ಟ್ ಇವಾಗ ಸಂಜೆ ಒಂದು 4:45 ಹಂಗೆ ಪಾರ್ಕ್ಗೆ ಹೋಗಿ ಪಾರ್ಕಲ್ಲಿ ಒಂದು 1 ಅವರ್ವರೆಗೂ ಇರ್ತೀವಿ. ಇವಾಗ 6:15 ಮನೆಗೆ ಬಂದು 6:30 ಹಂಗೆ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಡುಗೆ ಬಂದುಬಿಟ್ಟು ಅಕ್ಕಿ ಉಬ್ಬು ರೊಟ್ಟಿ, ಅದಾದಮೇಲೆ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ. ಏನು ಮಂಜು, ಅಕ್ಕಿ ಉಬ್ಬು ರೊಟ್ಟಿ ಮತ್ತು ಬೀಟ್ರೋಟ್ ಪಲ್ಯ ಅಂತೆ, ಏನು ಕಾಂಬಿನೇಷನ್ ಮಂಜು ನಿಮ್ಮದು ಅಂತಂದ್ಬಿಟ್ಟು ನೀವು ಅಂದ್ಕೊಳ್ಬೋದೇನೋ. ಮನೆಯಲ್ಲಿ ಮಲ್ಟಿಗ್ರೇನ್ ಆಟ ಖಾಲಿ ಆಗಿತ್ತು, ಇನ್ನು ತರಿಸ್ಕೊಂಡು ಮಾಡಬೇಕಾಗಿತ್ತು. ಅಕ್ಕಿ ಹಸಿಟ್ಟು ಅನ್ನೋದು ಜಾಸ್ತಿ ಇತ್ತು. ಗೂಗಲ್ನ ಕೇಳಿದೆ, ಗೂಗಲ್ ಈ ಬೀಟ್ರೋಟ್ ಪಲ್ಯಕ್ಕೆ ಏನಾದರೂ ಒಂದು ಏನಂತಾರೆ ಚಪಾತಿನೋ ಇಲ್ಲ ರೊಟ್ಟಿನೋ ಕಾಂಬಿನೇಷನ್ ಹೇಳು ಅಂತಂದ್ಬಿಟ್ಟು ಕೇಳಿದೆ ಗೂಗಲ್ನ. ಗೂಗಲ್ ಇತ್ಕೊಂಡು ಅಕ್ಕಿ ಉಬ್ಬು ರೊಟ್ಟಿ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ಬೋದು ಅಂತ ಹೇಳ್ತು. ಸರಿ ಆಯಿತು, ಅದು ಹೇಳ್ತಲ್ವಾ ಅಂತಂದ್ಬಿಟ್ಟು ಇವಾಗ ಅಕ್ಕಿ ಉಬ್ಬು ರೊಟ್ಟಿ ಮತ್ತು ಬೀಟ್ರೋಟ್ ಪಲ್ಯನ ಮಾಡ್ತಾಯಿದ್ದೀನಿ. ನಾನು ಏನು ಮಾಡ್ತೀನಿ ಅಂತಂದರೆ ಮನೆಗೆ ಗ್ರಾಸರಿಯನ್ನು ತರಿಸ್ಕೊಂಡಿದ್ದಾದಮೇಲೆ ಆ ಗ್ರಾಸರಿಯನ್ನು ನೀಟಾಗಿ ಅಚ್ಚುಕಟ್ಟಾಗಿ ಅದನ್ನು ಬಳಸ್ಕೊಳ್ತೀನಿ. ಯಾವುದೇ ಒಂದು ಪದಾರ್ಥನೂ ವೇಸ್ಟ್ ಆಗೋದಕ್ಕೆ ಬಿಡೋದಿಲ್ಲ, ಅಷ್ಟು ನೀಟಾಗಿ ಅದನ್ನು ಬಳಸ್ತೀನಿ. ಇವಾಗ ಮಲ್ಟಿಗ್ರೇನ್ ಆಟ ಇರಲಿಲ್ಲ, ಇನ್ನು ತರಿಸ್ಕೊಂಡ್ರೆ ಈ ಒಂದು ಅಕ್ಕಿ ಹಸಿಟ್ಟು ಅನ್ನೋದು ಜಾಸ್ತಿ ಇತ್ತಲ್ವ, 1 kg ತರಿಸ್ಕೊಂಡಿದ್ದೆ, ಏನಕ್ಕೂ ಯೂಸೇ ಮಾಡಿರಲಿಲ್ಲ. ಹಾಗಾಗಿ ಅಕ್ಕಿ ಉಬ್ಬು ರೊಟ್ಟಿ ಬೀಟ್ರೋಟ್ ಪಲ್ಯ ಮಾಡೋಣ ಬಿಡು ಅಂತಂದ್ಬಿಟ್ಟು ಮಾಡ್ತಾ ಇರೋದು. ಇನ್ನು ಖಾಲಿ ಮಾಡಬೇಕು, ಅಕ್ಕಿ ರೊಟ್ಟಿ ಈ ರೀತಿಯಾಗೆಲ್ಲ ಖಾಲಿ ಮಾಡಬೇಕು. ಈ ಒಂದು ಅಕ್ಕಿ ಹಸಿಟ್ಟನ್ನು ಹಾಗೆ ಇಟ್ಕೊಂಡು ಅದನ್ನು ತರಿಸ್ಕೊಂಡಿದ್ದೀವಿ ಅಂತಂದರೆ ಇದು ಹಂಗೆ ಮೂಲೆ ಸೇರ್ತಾನೆ ಇರುತ್ತೆ, ಅದಕ್ಕೆ ಎಕ್ಸ್ಪೈರಿ ಡೇಟ್ ಆಗಿಬಿಡುತ್ತೆ. ಆಮೇಲೆ ಅದನ್ನು ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಬೇಕಾಗುತ್ತೆ. ಅದಕ್ಕೆ ನಾನು ಇದನ್ನು 1 by 1 ಐಟಮ್ ಅಂದರೆ ಸ್ಟಾರ್ಟಿಂಗ್ ಗ್ರಾಸರಿಯನ್ನು ತರಿಸ್ಕೊಂಡಾಗ ನೀಟಾಗಿ ಎಲ್ಲ ಅಡುಗೆಗಳನ್ನು ಮಾಡ್ತೀನಿ. ಅದಾದಮೇಲೆ ಗ್ರಾಸರಿ ಏನಿರುತ್ತೋ ಅದ್ರ ಮೇಲೆ ನಾನು ಅಡುಗೆ ಏನು ಮಾಡೋದು ಅಂತಂದ್ಬಿಟ್ಟು ಡಿಸೈಡ್ ಮಾಡ್ತಾ ಇರ್ತೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಹಸ್ಬೆಂಡ್ಗೆ ಇಟ್ಕೊಟ್ಟೆ ಊಟಕ್ಕೆ. ಇವಾಗ ನಾನು ಇಟ್ಕೊಳ್ತಾ ಇದ್ದೀನಿ ಅಕ್ಕಿ ಉಬ್ಬು ರೊಟ್ಟಿ ಮತ್ತು ಬೀಟ್ರೋಟ್ ಪಲ್ಯ. ಈ ಒಂದು ಅಕ್ಕಿ ಉಬ್ಬು ರೊಟ್ಟಿಗೆ ಬೀಟ್ರೋಟ್ ಪಲ್ಯ ಅಷ್ಟೇನು ಚೆನ್ನಾಗಿರಲಿಲ್ಲ. ಅದಾದಮೇಲೆ ಅಕ್ಕಿ ಉಬ್ಬು ರೊಟ್ಟಿ ಅನ್ನೋದು ಗೂಗಲಲ್ಲಿ ಅಕ್ಕಿ ಹಸಿಟ್ಟನ್ನ ಹಾಕ್ಬಿಟ್ಟು ಹೊಸಿದ್ರೆ ಬರುತ್ತೆ ಅಂತಂದ್ಬಿಟ್ಟು ಹೇಳಿದರು. ಆದರೆ ಅದು ಸರಿಯಾಗಿ ಬರಲೇ ಇಲ್ಲ, ಕಿತ್ತು ಹೋಗ್ತಾ ಇತ್ತು. ಆಮೇಲೆ ನಾನು ಮೈದಾ ತಗೊಂಡು ಮೈದಾನ ಒಂದು ಅಕ್ಕಿ ಉಂಡೆ ಮೇಲೆ ಹಾಕಿ ಹೊಸ್ದೆ, ಆವಾಗ ಚೆನ್ನಾಗಿ ಬಂತು. ಆದರೆ ಅಕ್ಕಿ ಉಬ್ಬು ರೊಟ್ಟಿಗೆ ಏನಾದರೂ ಗ್ರೇವಿ ಇದ್ದರೆ ಚೆನ್ನಾಗಿರುತ್ತೆ, ಪಲ್ಯಗಳೇನು ಚೆನ್ನಾಗಿರೋದಿಲ್ಲ. ಗೂಗಲ್ ತಪ್ಪಾಗಿ ನನಗೆ ಹೇಳ್ಬಿಟ್ಟಿದೆ, ಜಸ್ಟ್ ತಮಾಷೆಯಾಗಿ ಹೇಳ್ತಾ ಇದ್ದೀನಿ ಗೂಗಲ್ ಮೇಲೆ. ಆಮೇಲೆ ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡು ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಅದು ಕಾಂಬಿನೇಷನ್ನು ಅನ್ನೋದು ಇರಲಿ ಬಿಡಿ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೋಬೇಕಷ್ಟೇ. ಇನ್ನು ನೆಕ್ಸ್ಟ್ ಇವಾಗ ಸೋಮವಾರ ಬೆಳಗ್ಗೆ ಆ್ಯಸ್ ಯೂಶುವಲ್ ಆಗಿ 5:30 ಹಂಗೆ ಎದ್ದು ಫ್ರೆಶ್ ಅಪ್ ಆಗಿ ಕಾರಿಡಾರ್ ಕಸ ಗುಡಿಸಿ, ಬಾಲ್ಕನಿಗಳೆಲ್ಲ ಕಸ ಗುಡಿಸಿ, ಮನೆ ಕಸ ಗುಡಿಸಿ, ಇವಾಗ ಮನೆಯೆಲ್ಲ ಒರೆಸ್ಕೊಂಡು ಬಂದು ಇವಾಗ ಕಾರಿಡಾರ್ ಒರೆಸ್ತಾ ಇದ್ದೀನಿ. ಅದಾದಮೇಲೆ ಬಾಲ್ಕನಿಗಳೆಲ್ಲ ಒರೆಸಿ ಮತ್ತೆ ಬೆಡ್ ಎಲ್ಲ ಒದರಿ ಇಟ್ಟಿರ್ತೀನಿ, ಅದನ್ನೆಲ್ಲ ರೀಸೆಟ್ ಮಾಡಿ ಆಮೇಲೆ ಫ್ರಿಜ್ ಮೇಲೆ ಗ್ಯಾಸ್ ಸ್ಟವ್ ಮೇಲೆ ಎಲ್ಲ ಧೂಳು ಒರೆಸಿ ಅದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ.
ನೆಕ್ಸ್ಟ್ ಇವಾಗ ಹಿಂದಿನ ದಿನ ಇಟ್ಟಿರೋ ಹಳೆ ಹೂಗಳನ್ನೆಲ್ಲ ತೆಗೆದು ದೀಪದ ಬತ್ತಿಗಳನ್ನೆಲ್ಲ ತೆಗೆದು ದೇವ್ರ ಮನೆಯನ್ನೆಲ್ಲ ಒಂದ್ಸಲ ಒರೆಸಿ ಅದಾದಮೇಲೆ ದೇವ್ರ ಫೋಟೋಸ್ಗೆಲ್ಲ ಹೂಗಳನ್ನು ಜೋಡಿಸಿ ಇವಾಗ ದೀಪಗಳಿಗೆಲ್ಲ ಎಣ್ಣೆ ಹಾಕಿ ಕಾಮಾಕ್ಷಮ್ಮನವ್ರ ದೀಪಕ್ಕೆ ಬತ್ತಿಯನ್ನು ಹಾಕಿ ತುಪ್ಪನ ಹಾಕ್ತಾಯಿದ್ದೀನಿ. ಅದಲ್ಲದೆ ಸೋಮವಾರದ ದಿನ ಹುಣ್ಣಿಮೆ ಬೇರೆ ಇತ್ತಲ್ವಾ, ಮತ್ತು ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಅವರ ಜಯಂತಿ ಬೇರೆ ಇತ್ತು. ಸಂಡೇನೇ ಪೌರ್ಣಮಿ ಅನ್ನೋದು ಸ್ಟಾರ್ಟ್ ಆಗಿತ್ತಂತೆ ನೈಟ್ 8 ಗಂಟೆಗೆ. ಮತ್ತು ಸೋಮವಾರನೂ ಹುಣ್ಣಿಮೆ ಇತ್ತಲ್ವ, ಹಾಗಾಗಿ ನಾನು ಸೋಮವಾರನೇ ಬೆಳಗ್ಗೆ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಭಾನುವಾರ ಸಂಜೆ ಏನು ಪೂಜೆ ಮಾಡೋದಕ್ಕೆ ಹೋಗಲಿಲ್ಲ. ಇವಾಗ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾದಮೇಲೆ ಇನ್ನಿವಾಗ ಹೊಸ್ಲೊರೆಸಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಇಲ್ಲಿ ಹೊಸ್ಲ ಹತ್ರ ರೆಡಿ ಮಾಡೋಣ ಅಂತಂದ್ಬಿಟ್ಟು ಇವಾಗ ಹೊಸ್ಲೊರೆಸ್ತಾ ಇದ್ದೀನಿ. ಇನ್ನು ನಾನು ಸ್ಟಾರ್ಟಿಂಗಲ್ಲಿ ಅವರ ಒಂದು ಸ್ಟೋರಿಯನ್ನು ಹೇಳಿದ್ನಲ್ವಾ, ಅವರ ಒಂದು ಸ್ಟೋರಿಯನ್ನು ನಾನು ಕೇಳಿದ್ಮೇಲೆ ನನಗನ್ನಿಸ್ತಾ ಇತ್ತು, ನಾವು ಯಾವ ಒಂದು ನಮ್ಮಲ್ಲಿರುವ ಆಲೋಚನೆಗಳಿಗೆ ನಾವು ಹೆಚ್ಚು ಆಹಾರವನ್ನು ಕೊಡ್ತಾ ಇರ್ತೀವೋ ಆವಾಗ ಆ ಒಂದು ಆಲೋಚನೆ ಅನ್ನೋದು ಚೆನ್ನಾಗಿ ಬೆಳೆಯುತ್ತಾ ಹೋಗುತ್ತೆ ಅಂತಂದ್ಬಿಟ್ಟು ನನಗನ್ನಿಸ್ತು. ಅಂದರೆ ಇವಾಗ ಏನಾಗುತ್ತೆ ಅಂತಂದರೆ, ನಾವು ಏನಾದರೂ ಒಂದು ಮಾಡೋಣ ಅಂತ ಅಂದ್ಕೊಂಡಿರ್ತೀವಿ, ಅದಕ್ಕೆ ಒಂದು ಸ್ವಲ್ಪ ನಮಗೆ ಅಡೆತಡೆಗಳು ಕಷ್ಟಗಳು ಬರ್ತಾ ಇರುತ್ತೆ. ಆವಾಗ ನಾವು ಒಂದು ಹಂತದ ನಂತರ ಅದು ಎಲ್ಲೋ ಒಂದು ಕಡೆಗೆ ನಮಗೆ ರಿಲ್ಯಾಕ್ಸ್ ಆಗೋದಕ್ಕೆ ಶುರು ಆಗ್ತಾ ಇರುತ್ತೆ. ಅದ್ರ ಬದಲಿಗೆ ನಾವೇನು ಅಂದ್ಕೊಂಡಿದ್ದೀವೋ ಆ ಕೆಲಸನ ನಾವು ಬಿಡೋದಿಲ್ಲ ಅಂತಂದ್ಬಿಟ್ಟು ಒಂದು ದೃಢ ಸಂಕಲ್ಪ ಮಾಡಿಕೊಂಡು ನಾವು ಅದಕ್ಕೆ ಸತತವಾಗಿ ಪೋಷಣೆ ಮಾಡ್ತಾ ನೀರೆರೆಯುತ್ತಾ ಹೋಗ್ತಾ ಇದ್ದರೆ ಅದು ಒಂದಲ್ಲ ಒಂದು ದಿನ ಆ ಒಂದು ಆಲೋಚನೆ ಅನ್ನೋದು ಸಮೃದ್ಧಿಯಾಗಿ ಬೆಳೆಯುತ್ತೆ ಅಂತಂದ್ಬಿಟ್ಟು ನನಗನ್ನಿಸ್ತಾ ಇತ್ತು. ನೀವೇನಂತೀರಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂದರೆ ನಾವು ಇವಾಗ ಏನೋ ಒಂದು ಗೋಲನ್ನು ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದಕ್ಕೆ ಸಿಕ್ಕಾಪಟ್ಟೆ ಕಷ್ಟಗಳು ಅಡೆತಡೆಗಳು ಬರುತ್ತೆ ನಮಗೆ. ಆವಾಗ ನಮಗೆ ಅನಿಸುತ್ತೆ, ಅಯ್ಯೋ ಈ ಥರ ಜೀವನ ನಾವು ಮಾಡಬೇಕಾ, ಇಷ್ಟೊಂದು ಸ್ಯಾಕ್ರಿಫೈಸ್ ಜೀವನ ನಮಗೆ ಬೇಕಾ ಅಂತೆಲ್ಲ ಅನ್ನಿಸ್ಬಿಟ್ಟು ಯಾರು ಎಷ್ಟು ದಿನ ಅಂತ ಕಷ್ಟಪಡೋದು ಅಂತಂದ್ಬಿಟ್ಟು ಆ ಒಂದು ವೇನ ಬಿಟ್ಬಿಟ್ಟು ನಾವು ಬೇರೆ ಒಂದು ವೇ ಹುಡ್ಕೊಳ್ತೀವಿ. ಅದು ಅಷ್ಟೊಂದು ಸರಿ ಇಲ್ಲ ಅಂತಂದ್ಬಿಟ್ಟು ನನಗನ್ನಿಸುತ್ತೆ. ನಾವು ಏನು ಅಂದ್ಕೊಂಡಿರ್ತೀವೋ ಅದನ್ನು ಬಿಡದೆ ಪಟ್ಟು ಹಿಡ್ಕೊಂಡು ನಾವು ಸಾಧಿಸಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ದಿನ ಕಷ್ಟ ಆಗುತ್ತೆ, ಆಮೇಲೆ ಮುಂದಿನ ಜೀವನ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಆ ಒಂದು ಸ್ಟಾರ್ಟಿಂಗ್ ಇಯರ್ಸಲ್ಲಿ ಸ್ವಲ್ಪ ವರ್ಷಗಳ ಸುಖಕ್ಕೆ ನಾವು ಲೈಫ್ ಲಾಂಗು ಕಷ್ಟಗಳನ್ನು ಪಡ್ತಾ ಇರ್ತೀವಲ್ವ, ಅದರ ಬದಲಿಗೆ ನಾವು ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡಿ ಅದಾದಮೇಲೆ ಲೈಫ್ ಲಾಂಗು ಒಂದು ಸ್ವಲ್ಪ ನಿರಾಳವಾಗಿ ಜೀವನ ಮಾಡ್ಬೋದಲ್ವಾ ಅಂತಂದ್ಬಿಟ್ಟು ನನಗನ್ಸುತ್ತೆ. ಇದು ನನ್ನ ಅಭಿಪ್ರಾಯ. ನಿಮ್ಗೆ ಏನಂತ ಅನಿಸುತ್ತೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೌದು, ಸ್ಟಾರ್ಟಿಂಗಲ್ಲಿ ಈ ಥರ ಇಕ್ಕಟ್ಟಿನ ಜೀವನ ಮಾಡೋದಕ್ಕೆ ಎಲ್ಲರಿಗೂ ಕಷ್ಟ ಆಗೇ ಆಗುತ್ತೆ. ಆದರೆ ನಾವು ಆ ಒಂದು ಇಕ್ಕಟ್ಟಿನ ಜೀವನ ಮಾಡಲೇಬೇಕು ಅಂತಂದ್ಬಿಟ್ಟು ನಾವು ನಮ್ಮ ಲೈಫಿಗೆ ನಾವೇ ಒಂದಿಷ್ಟು ರೂಲ್ಸನ್ನು ಹಾಕ್ಕೊಂಡಿದ್ದೀವಿ ಅಂತಂದರೆ ಮುಂದೆ ಜೀವನ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನಾವು ಅವಾಗ ಹಾಕ್ಕೊಂಡಿಲ್ಲ ಅಂತಂದರೆ ಮುಂದೆ ಲೈಫ್ ಲಾಂಗು ನಾವು ಕಷ್ಟ ಪಡಬೇಕಾಗುತ್ತೇನೋ ಅಂತಂದ್ಬಿಟ್ಟು ನಾನು ಯಾವಾಗಲೂ ಇದೇ ರೀತಿಯಾಗಿಯೇ ಯೋಚನೆ ಮಾಡ್ತಾ ಇರ್ತೀನಿ. ಅದಕ್ಕೆ ತಕ್ಕಂಗೆ ಈ ಒಂದು ಸ್ಟೋರಿ ನನಗೆ ಒಂಥರ ಇನ್ಸ್ಪಿರೇಷನ್ ಆಯಿತು. ಈಗ ಇದ್ರ ಮೇಲೇನೂ ಅಷ್ಟೇ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಕಮೆಂಟ್ಸ್ ಬರ್ಬೋದು. ಯೋಚನೆ ಮಾಡೋರು ಇರ್ತಾರೆ, ಎಲ್ಲರಿಗೂ ಎಲ್ಲನೂ ಇಷ್ಟ ಆಗುತ್ತೆ ಅನ್ನೋದಕ್ಕಾಗೋದಿಲ್ಲ. ಈಗ ನೋಡಿ, ನಮ್ಮ ಕೈಯಲ್ಲಿ 5 ಬೆರಳುಗಳು ಎಲ್ಲನೂ ಒಂದೇ ಸಮವಾಗಿ ಇರೋದಿಲ್ಲ. ಹಾಗಾಗಿ ವ್ಯಕ್ತಿಗಳಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳು ಇರೋದು ಸಹಜನೇ. ಪಾಸಿಟಿವ್ ಆಗಿ ತಗೊಂಡು ಅಳವಡಿಸ್ಕೊಂಡವರು ಜೀವನದಲ್ಲಿ ಮುಂದಕ್ಕೆ ಹೋಗ್ತಾರೆ. ನೆಗೆಟಿವ್ ಆಗಿ ತಗೊಂಡವರು ಮಾತಾಡೋರು ನಾನೇನು ಹೇಳೋದಕ್ಕಾಗೋದಿಲ್ಲ. ಅದು ಅವರವರ ಜೀವನ ಅವರವರ ಇಷ್ಟಕ್ಕೆ ಬಿಟ್ಟಿದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನೆಕ್ಸ್ಟ್ ಇವಾಗ ಹೊಸ್ಲೊರೆಸಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಹೂಗಳನ್ನು ಇಟ್ಟು ಇವಾಗ ಮೊದಲಿಗೆ ನಾನು ತುಳಸಿ ಅಮ್ಮನ ಪೂಜೆ, ಹೊಸ್ಲು ಪೂಜೆ ಮತ್ತು ಸೂರ್ಯ ದೇವರಿಗೆ ಪೂಜೆ ಎಲ್ಲ ಮಾಡಿದ್ದಾಯಿತು. ಇನ್ನು ದೇವ್ರ ಮನೆಯಲ್ಲಿ ನನ್ನ ಹಸ್ಬೆಂಡು ದೀಪ ಹಚ್ಚಿ ಪೂಜೆ ಮಾಡ್ತಾರೆ. ಇನ್ನು ನನಗೆ ಕೆಲವರು ಕಮೆಂಟ್ ಮಾಡ್ತಾ ಇರ್ತೀರಾ, ನೀವು ನಾನ್ ವೆಜ್ ಏನು ತಿನ್ನೋದಿಲ್ವಾ ಮಂಜು ಅಂತಂದ್ಬಿಟ್ಟು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ನಾನ್ ವೆಜ್ ಅಂದರೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾವು ಮಾಡೋದಿಲ್ಲ, ವೀಡಿಯೋಸಲ್ಲಿ ತೋರಿಸೋದು ಇಲ್ಲ.
ಮಾಡೋದೇ ಇಲ್ಲ ನಾವು ಜಾಸ್ತಿ, ಯಾರಾದರೂ ರಿಲೇಟಿವ್ಸ್ ಬಂದಾಗ ಅಷ್ಟೇ. ಇಲ್ಲ ಅಂತಂದರೆ ಅದು ಮಾಡೋದೇ ಇಲ್ಲ, ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆನೂ ಆಗೋಗುತ್ತೆ. ನೆಕ್ಸ್ಟ್ ಇವಾಗ ನನ್ನ ಹಸ್ಬೆಂಡು ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಕ್ಯಾಶ್ ಬಾಕ್ಸಲ್ಲಿ ನಾನೊಂದು ಗಂಟನ್ನು ಇಡ್ತೀನಲ್ವ, ಅಂದರೆ ಕರ್ಚೀಪಲ್ಲಿ ಒಂದು 6 ಥರ ವಸ್ತುಗಳನ್ನು ಹಾಕಿ ಆ ಒಂದು ಕರ್ಚೀಪನ್ನು ಗಂಟಾಕಿಡ್ತೀನಲ್ವ. 6 ಕವಡೆಗಳು, 6 ಗೋಮತಿ ಚಕ್ರ, 6 ಬಟ್ಲಡಿಕೆ, 6 ಕರ್ಪೂರ, 6 ಕಾಯಿನ್ಸು, ಈ ರೀತಿಯಾಗೆಲ್ಲ ಹಾಕಿ ಇಟ್ಟಿರ್ತೀನಿ. ಆ ಒಂದು ಗಂಟನ್ನು ತಗೊಂಬಂದು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಹುಣ್ಣಿಮೆ ಅಮಾವಾಸ್ಯೆ ದಿನ ಪೂಜೆ ಮಾಡಿ ಅದಾದಮೇಲೆ ನೆಕ್ಸ್ಟ್ ಡೇ ಪೂಜೆ ಮಾಡ್ತೀನಲ್ವ, ಆವಾಗ ಆ ಒಂದು ಕರ್ಚೀಪನ್ನು ತೆಗೆದು ಮತ್ತು ಗಂಟಾಕಿ ಕ್ಯಾಶ್ ಬಾಕ್ಸಲ್ಲಿ ಇಡ್ತೀನಿ. ಪ್ರತಿ ತಿಂಗಳು ಈ ರೀತಿಯಾಗಿ ನಾನು ಮಾಡ್ತೀನಿ. ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು. ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ಳೋದಕ್ಕೆ ಡೇಟು ಮತ್ತು ಡೇನ ಮೆನ್ಷನ್ ಮಾಡಿ ಇವಾಗ ಪದ್ಮಾವತಿ ಅಮ್ಮನವರ ಸ್ತೋತ್ರ ಎಲ್ಲ ಹೇಳ್ಕೊಂಡಿದ್ದಾಯಿತು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಸೋಮವಾರದ ದಿನ ಈ ರೀತಿಯಾಗಿತ್ತು ಪೂಜೆ. ಹಾಗೆ ಅವತ್ತು ಹುಣ್ಣಿಮೆ ಬೇರೆ ಇತ್ತಲ್ವ, ಹುಣ್ಣಿಮೆ ಪೂಜೆನೂ ಈ ರೀತಿಯಾಗಿತ್ತು. ನೆಕ್ಸ್ಟ್ ಆಮೇಲೆ ನಾನಿವಾಗ ಸಂಜೆ ಪಾರ್ಕಿಗೆ ಹೋಗಿ ಪಾರ್ಕಿಂದ ಬಂದು ಇವಾಗ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಡುಗೆ ಬಂದುಬಿಟ್ಟು ರೈಸು ಮತ್ತು ಸೋರೆಕಾಯಿ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ತರಕಾರಿಗಳೆಲ್ಲ ಆಲ್ಮೋಸ್ಟ್ ಖಾಲಿ ಆಯಿತು. ತೊಗೊಂಬಂದು ಮಂಗಳವಾರಕ್ಕೆ 15 ಡೇಸ್ ಆಗುತ್ತೆ. ಈ ಸೋರೆಕಾಯಿ ಮತ್ತು ಇನ್ನು ಕ್ಯಾಪ್ಸಿಕಮ್ ಒಂದಿದೆ ಅಷ್ಟೇ. ಸೋರೆಕಾಯಿ ಸಾಂಬಾರು ಮಾಡಿ ಇನ್ನು ಯಾವಾಗಲಾದರೂ ನಾಳೆನೋ ನಾಳಿದ್ದನೋ ಕ್ಯಾಪ್ಸಿಕಮ್ ಬಾತ್ ಮಾಡಿ ಅದಾದಮೇಲೆ ಇನ್ನು ಆಲೂಗಡ್ಡೆ ಇರುತ್ತೆ, ದೋಸೆ ಚಟ್ನಿ ಪಲ್ಯ ಮಾಡ್ಬೋದು. ಆಮೇಲೆ ನೆಕ್ಸ್ಟು ಹಂಗೆ ಇಡ್ಲಿ ಮಾಡಿ ಸಾಂಬಾರು ಮಾಡಿ ಚಟ್ನಿ ಮಾಡ್ಬೋದು. ಮತ್ತು ಕಾಳುಗಳಿರುತ್ತೆ, ಕಾಳುಗಳಲ್ಲಿ ಮೊಳಕೆ ಸಾಂಬಾರು ಮಾಡ್ಬೋದು. ಆಮೇಲೆ ಕಾಳುಗಳೆಲ್ಲ ಹಾಕ್ಬಿಟ್ಟು ಮಸಾಲೆ ಸಾಂಬಾರು ಮಾಡ್ಬೋದು ಅಂತಂದ್ಬಿಟ್ಟು ಇವಾಗ ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.